ನಮಸ್ಕಾರ ವೀಕ್ಷಕರೇ, ನಮ್ಮನೆ ಊಟಕ್ಕೆ ಸ್ವಾಗತ. ಇವತ್ತು ನಾನು ಬೌಡೆಕಾಳಿನ ಕುರ್ಮ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಚಪಾತಿಗೆ ಬೇಕಾದರೂ ಹಾಕ್ಕೊಬೋದು, ಪೂರಿಗೆ ಬೇಕಾದರೂ ಹಾಕ್ಕೊಬೋದು, ದೋಸೆಗೆ ಬೇಕಾದರೂ ಹಾಕ್ಕೊಬೋದು. ಬೇಕಾಗಿರುವಂಥ ಪದಾರ್ಥಗಳು: ಬೌಡೆಕಾಳು, ಆಲೂಲುಬಿ ಅಂತಲೂ ಕರೀತಾರೆ. ರಾತ್ರಿನೇ ನೆನೆ ಹಾಕಿಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದ್ರ ಬದಲು ನೀವು ಗ್ರೀನ್ ಪೀಸನ್ನು ಕೂಡ ಬೇಕಾದರೆ ಹಾಕ್ಕೊಬೋದು. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಒಗ್ಗರಣೆಗೆ, ಮತ್ತು ಆಲೂಗಡ್ಡೆ, ಬೀನ್ಸು, ಕ್ಯಾಪ್ಸಿಕಮು, ಟೊಮೆಟೊ, ಕ್ಯಾರೆಟು, ಬೇರೆ ಯಾವುದಾದ್ರೂ ತರಕಾರಿ ಬೇಕಾದರೂ ಹಾಕ್ಕೊಬೋದು. ಇದು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಧನಿಯಾ, ಗಸಗಸೆ, ಗೋಡಂಬಿ ಒಂದು 5ರಿಂದ 6, ಬೆಳ್ಳುಳ್ಳಿ ಹೆಸಳು ಒಂದು 2ರಿಂದ 3, ಜಾಸ್ತಿ ಹಾಕ್ಕೊಂಬಿಡಿ, ಗ್ರೀನ್ ಚಿಲ್ಲಿ ಖಾರಕ್ಕೆ ತಕ್ಕಷ್ಟು, ಮತ್ತು ಸೋಂಪು. ಈಗ ತೆಂಗಿನಕಾಯಿ ಹಾಕಿ ರುಬ್ಬಿಡೋಣ. ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಡಿ. ರುಬ್ಕೊಂಡಿರೋ ಮಿಶ್ರಣ ನಾನೊಂದು ಚಿಕ್ಕ ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಪ್ಯಾನಲ್ಲಿ ಬೇಕಾದರೂ ಮಾಡ್ಕೊಬೋದು. ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಎತ್ತಿಟ್ಟಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಕುಕ್ಕರ್ಗೆ ತರಕಾರಿಗಳನ್ನು ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ ಎತ್ತಿಟ್ಕೊಂಡಿರೋ ಬೌಡೆಕಾಳನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕಿ, ನಾನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಬಾಡಿದ್ದೆ. ಇದಕ್ಕೆ ಮಿಶ್ರಣವನ್ನು ಹಾಕ್ಕೊಳ್ಳೋಣ, ರುಬ್ಬಿಟ್ಕೊಂಡಿರೋದು. ಈಗ ಮಿಶ್ರಣವನ್ನು ಇದಕ್ಕೆ ಹಾಕಿದ್ದೀನಿ. ನಿಮಗೆ ಬೇಕಾದರೆ ರೆಡ್ ಚಿಲ್ಲಿ ಪೌಡರ್ ಬೇಕಾದ್ರೂ ಹಾಕ್ಕೊಬೋದು. ಖಾರಕ್ಕೆ ತಕ್ಕಂಗೆ ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೆ. ಕುಕ್ಕರ್ ಮುಚ್ಚಿಬಿಡಿ. ಇವಾಗ ಫ್ಲೇಮ್ನ ದೊಡ್ಡದಾಗಿಡಿ. ಇದು ಒಂದು 3 ಸೀಟಿ ಹಾಕಿದ್ರೆ ಸಾಕು. ಈಗ ಇದು ರೆಡಿ ಆಗಿದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿದ್ದಾಯ್ತು. ಈಗ ಬಿಸಿ ಬಿಸಿಯಾದ ಬೌಡೆಕಾಳು ಕೂರ್ಮ ಸವಿಯಲು ಸಿದ್ಧ. ನಾನು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.